ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಡಾಬು ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಎಷ್ಟಾಗಿದೆ ಅಂದರೆ 7 ಗಂಟೆ. ಶನಿವಾರ ಇವತ್ತು 7 ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೇನೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತು ಇವಾಗ ಇಲ್ಲಿ ನೋಡಿ, ಕೋಳಿಗಳಿಗೆ ಪಂಜರನ ಇಲ್ಲಿ ಇಟ್ಟಿದೆ. ಅವು ಏನು ಮಾಡ್ತವೆ, ಮೇಲೆ ಕುತ್ಕೊಂಡ್ಬಿಟ್ಟು ಪಂಜನೆ ದಬಾಯ್ಕತ್ತವೆ. ಇನ್ನೂ ಸ್ವಲ್ಪ ಈಚೆನೇ ನಿಂತಿದ್ದಾವೆ, ಸ್ವಲ್ಪ ಒಳಗಡೆ ಹೋಗಿದ್ದಾವೆ. ನಮ್ಮ ರಾಮನು ಎಲ್ಲ ಹೋಗಿದ್ದಾನೆ. ನಮ್ಮ ಸಿದ್ದಿ ನೋಡಿ, ಸಿದ್ದಿ ಹಾಯ್ ಮಾಡು, ಹಾಯ್. ಟಾಪ್ ನೋಡಿ ಅವಳದು. ಇಲ್ಲಿ ತಣ್ಣೆಕಾಳಿಂದು ಒಟ್ಟಿದ್ದೀವಿ. ಹೆಂಗೆ ಚೀಲಗಳ ನೋಡಿ, ಹೆಂಗೆ ಮೇಲೆ ಕುಂತಿದ್ದಾಳೆ. ಅಲ್ಲೇ ಕುತ್ಕೊ, ಬರಬೇಡ ನೀನು, ಅಲ್ಲೇ ಕುತ್ಕ ಅಲ್ಲೇ. ಕುತ್ಕ. ಫ್ರೆಂಡ್ಸ್, ಹಾಗೇನೆ ಇವಾಗ ನೈಟ್ ಅಡುಗೆಗೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದರೆ, ನೋಡಿ ಇಲ್ಲಿ ಅಲಸಂದೆ ಕಾಳು ತೊಗೊಂಡಿದ್ದೀನಿ. ಮತ್ತು ಖಾರಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಅಲಸಂದೆ ಕಾಳಿಂದು ಬಸ್ಸಾರು ಮಾಡಿಬಿಟ್ಟು ಮುದ್ದೆ ಮತ್ತು ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ರೆಡಿ ಮಾಡೋಣ. ಫ್ರೆಂಡ್ಸ್, ನಾನು ಮೊದಲಿಗೆ ಕಾಳನ್ನ ಬೇಯಿಸೋದಕ್ಕೆ ಕುಕ್ಕರ್ಗೆ ಇಡ್ತಾ ಇದ್ದೀನಿ. ನಾನು ಒಂದೆರಡು ಸಲ ಕಾಳನ್ನ ತೊಳೆದಿದ್ದೀನಿ. ಇವು ನಮ್ಮ ಹೊಲದಲ್ಲೇ ಈ ಸಲ ಆಗಿರೋ ಕಾಳುಗಳಿವು. ಆ ಕಾಳು ಏನೂ ಆಗಿಲ್ಲ, ಪೌಡ್ರು ಸಹ ಬೆರೆಸಿಲ್ಲ, ಕಾಳು ಚೆನ್ನಾಗಿದ್ದಾವೆ. ನಾನು ಕಾಳು ಜೊತೆನೇ ಇವಾಗ ಒಂದು ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಇಷ್ಟು ನಾನು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಸಾರು ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಒಂದು ಕಡೆ ಉಪ್ಸಾರು ಅಂತಾರೆ, ಒಂದು ಕಡೆ ಬಸ್ಸಾರು ಅಂತಾರೆ. ಇಲ್ಲಿ ನಾನು ಮದುವೆ ಆಗಿರೋ ಊರಲ್ಲಿ ಇಲ್ಲಿ ಉಪ್ಸಾರು ಅಂತ ಹೇಳ್ತಾರೆ, ನಮ್ಮ ಅಪ್ಪನ ಮನೆ ಕಡೆ ಬಸ್ಸಾರು ಅಂತ ಅಂತಾರೆ. ಒಟ್ಟಿನಲ್ಲಿ ಮಸಾಲೆ ಎರಡಕ್ಕೂ ಒಂದೇ, ಆದರೆ ಹೆಸ್ರುಗಳು ಚೇಂಜ್ ಇರ್ತಾವೆ ಅಷ್ಟೇ. ನೋಡಿ, ಇವಾಗ ಮಸಾಲೆನೂ ಸಹ ಹುರ್ಕೊತೀನಿ. ಮಸಾಲೆ ಇನ್ನೇನು ಈರುಳ್ಳಿ ಬೆಳ್ಳುಳ್ಳಿ ಇಷ್ಟನ್ನ ಫ್ರೈ ಮಾಡ್ಕೊಳ್ಳೋದು. ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಫ್ರೈ ಮಾಡಿಬಿಟ್ಟು ನೆಕ್ಸ್ಟು ಕಾಯಿ ತುರಿ, ತೆಂಗಿನ ತುರಿ, ಮತ್ತು ಜೀರಿಗೆ, ಮೆಣಸು, ಹುಣಸೆಹಣ್ಣು ಮತ್ತು ಬೇಯಿಸ್ಕೊಂಡಿರೋದು ಎಲ್ಲ ಮಸಾಲೆನೂ ಹಾಕ್ಕೊಂಬಿಟ್ಟು ರುಬ್ಕೊಂಬಂದರೆ ರೆಡಿ ಆಯಿತು. ಅದನ್ನು ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ಟು ಬೇಯಿಸಿದರೆ ರೆಡಿ ಆಗುತ್ತೆ. ತುಂಬ ಈಸಿ ಈ ಬಸ್ಸಾರು ಅಥವಾ ಉಪ್ಸಾರು ಮಾಡೋದು. ಇವಾಗ ನೋಡಿ, ಮಿಕ್ಸಿ ಜಾರ್ಗೆ ನಾನು ಹುರಿದಿರೋ ಮಸಾಲೆ ಮತ್ತು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ಈ ಕಡೆ ಬೇಯಿಸಿರೋ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಅಲಸಂದೆ ಕಾಳು ಇಷ್ಟನ್ನು ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ರುಬ್ಕೊಂಬಿಟ್ಟು ಬರ್ತೀನಿ. ಫ್ರೆಂಡ್ಸ್, ಟೈಮ್ ಬಂದು 8 ಗಂಟೆ ಆಗೈತೆ ನೈಟು. ನಾನು ಆನ್ಲೈನಿಂದ ಸ್ವಲ್ಪ ಜ್ಯುವೆಲರ್ಸಿ ಮತ್ತು ಒಂದು ಡಾಬ್ ಆರ್ಡ್ರ್ ಮಾಡಿದ್ದೆ. ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ಡಾಬು ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ನೀಟಾಗಿ. ನೋಡಿ, ಇದು ಬಂದು ನನಗೆ 480 ರುಪೀಸ್ ಸಿಕ್ಕಿದೆ. 480 ರುಪೀಸಿಗೆ ತುಂಬ ಚೆನ್ನಾಗಿದೆ, ನೋಡ್ಬೋದು. ಮತ್ತು ಇಲ್ಲಿ ಒಂದು ಮುಂದೆ ಡಾಲರ್ ಸಹ ಬಂದಿದೆ. ಸಖತ್ತು ಚೆನ್ನಾಗಿ ಬಂದಿದೆ ಹೇಳ್ಬೇಕು ಅಂತ ಅಂದರೆ. ನಾನು ಆರ್ಡ್ರ್ ಮಾಡಬೇಕಾದ್ರೆ ನನಗೆ ಫೋಟೋದಲ್ಲಿ ಯಾವ ರೀತಿ ಇತ್ತು ಇದು ಅದೇ ರೀತಿ ಇದೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟು ಜ್ಯುವೆಲರಿ ತೋರಿಸ್ತೀನಿ ನಿಮಗೆ. ಕಾಣಿಸ್ತಿದೆಯಾ? ನೋಡಿ ಏನು ಮಸ್ತಾಗಿದೆ ಅಂತ ಅಂದರೆ, ನಾನು ಆರ್ಡರ್ ಮಾಡ್ಬೇಕಾದ್ರೆ ನನಗೆ ಫೋಟೋದಲ್ಲಿ ಯಾವ ರೀತಿ ಕಾಣಿಸ್ತಾ ಇತ್ತು ಅದಕ್ಕಿಂತ ಮಸ್ತಾಗಿ ಬಂದಿದೆ. ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ನೋಡಿ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಲಾಂಗ್ ಇದು ಲಾಂಗ್ ನೆಕ್ಲೆಸ್ ಬರುತ್ತೆ. ಇದು ಲಾಂಗ್ ಜ್ಯುವೆಲರಿ. ಮತ್ತು ಇದ್ರ ಜೊತೆಗೆ ಒಂದು ಶಾರ್ಟ್. ನೋಡಿ, ಇದ್ರ ಜೊತೆಗೆ ಒಂದು ಶಾರ್ಟು. ನಿಜವಾಗ್ಲೂ ತುಂಬ ಚೆನ್ನಾಗೈತೆ.
ನಾನು ಕೊಟ್ಟಿರೋ ದುಡ್ಡಿಗೆ ನನಗೆ ಮೋಸ ಆಗಿಲ್ಲ, ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡಿ. ಕೊಟ್ಟಿರೋ ದುಡ್ಡಿಗೆ ಏನೂ ಮೋಸ ಇಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದ್ದಾವೆ. ನೆಕ್ಸ್ಟು ಇದಕ್ಕೆ ಇಯರಿಂಗ್ಸ್ ಕೊಟ್ಟಿದ್ದಾರೆ, ತೋರಿಸ್ತೀನಿ ನೋಡಿ. ಇಯರಿಂಗ್ಸು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ. ಸ್ಯಾರಿಗೆ ಮತ್ತು ಲೆಹಂಗಕ್ಕೆ ಚೆನ್ನಾಗಿ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಇಯರಿಂಗ್ಸ್ ಮಾತ್ರ ನೋಡಿ. ನಿಜವಾಗ್ಲೂ ಇದು ನನಗೆ ಇದು ಸೆಟ್ ಬಂದು ನನಗೆ ಈ ಸೆಟ್ಟಿನ ಜೊತೆ ಈ ಇಯರಿಂಗ್ಸ್ ಬಂದಿದೆ. ಇದು ನನಗೆ ಬಂದಿರೋದು 470 ರುಪೀಸು. ಇದನ್ನು ಸಹ 470 ರುಪೀಸು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ದುಡ್ಡಿಗೇನು ಮೋಸ ಇಲ್ಲ, ತುಂಬಾ ಚೆನ್ನಾಗಿದೆ. ನಾನು ಇದನ್ನು ಆರ್ಡ್ರ್ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ, ಇದನ್ನು ಆರ್ಡ್ರ್ ಮಾಡಿರೋದು ಫ್ಲಿಪ್ಕಾರ್ಟು. ನಿಜವಾಗ್ಲೂ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ನೋಡಿ. ವಾವ್, ಮಸ್ತಾಗಿದೆ ಅಂತೂ. ಸ್ಯಾರಿ ಮೇಲೆ ಅಥವಾ ಲೆಹಂಗಾ ಅಥವಾ ಗೌನ್ ಮೇಲೆ ವೇರ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನೆಕ್ಸ್ಟು ಇನ್ನೊಂದು ನೋಡಿ, ಇದು ಬೊಕ್ತಲೆ ಬಟ್ಟೆ. ಇದು ನಾನು ಆರ್ಡ್ರ್ ಮಾಡಿದ್ದಲ್ಲ, ಇದು ನಾನು ತೊಗೊಂಡಿದ್ದು ಅಂಗಡಿಲೇನೆ ಹೋಗಿ ತೊಗೊಂಡಿದ್ದು. ಇದು ಬಂದು 150 ರುಪೀಸ್ ನೋಡಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಸ್ಯಾರಿಗಂತೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗಂತೂ. 150 ರುಪೀಸಿಗೆ ನನಗೆ ಈ ಸೆಟ್ಟಲ್ಲಿ ನನಗೆ ಇದು ಬಂದಿರಲಿಲ್ಲ, ಇದು ಸಪ್ರೇಟಾಗಿ ತೊಗೊಂಡಿದ್ದೀನಿ. ಇದು 150 ರುಪೀಸು. ನಾನು ಅಂಗಡಿಲೇ ಹೋಗಿ ತೊಗೊಂಡಿದ್ದು. ನಿಜವಾಗ್ಲೂ ಇದನ್ನು ಅಷ್ಟೇ ತುಂಬ ಚೆನ್ನಾಗಿದೆ. ಇವಾಗ ನಾನು ಇದನ್ನ ತೋರಿಸ್ಬಿಟ್ಟು ನೆಕ್ಸ್ಟು ಅಡುಗೆ ಆಲ್ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಹೋಗಿ ಖಾರ ಎಲ್ಲ ರುಬ್ಬಿದ್ದೀನಿ. ಇವಾಗ ಹೋಗ್ಬಿಟ್ಟು ಸ್ವಲ್ಪ ಕಾಳನ್ನೆಲ್ಲ ಹುರಿದ್ಬಿಟ್ಟು ರೈಸ್ ಮಾಡಬೇಕು, ಮತ್ತೆ ಮುದ್ದೆ ಮಾಡಬೇಕು. ಬನ್ನಿ ಮತ್ತೆ. ಫ್ರೆಂಡ್ಸ್, ಮೊದಲಿಗೆ ನಾನು ಕಾಳನ್ನ ಫ್ರೈ ಮಾಡ್ತಾ ಇದ್ದೀನಿ. ಕಾಳಿಗೆ ಏನೂ ಇಲ್ಲ, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು, ಆಮೇಲೆ ಸ್ವಲ್ಪ ತೆಂಗಿನ ತುರಿನ ಹಾಕ್ಬಿಟ್ಟು ಫ್ರೈ ಮಾಡೋದು. ತುಂಬಾ ಚೆನ್ನಾಗಿರುತ್ತೆ. ಈ ಹಸಿನ ಕಾಳಿಗೆ ಒಂದು ಒಗ್ಗರಣೆ ಅಂತ ಕೊಟ್ಬಿಟ್ರೆ ಮಸ್ತಾಗಿರುತ್ತೆ. ನೆಕ್ಸ್ಟ್ ಈ ಕಡೆ ಸಾಂಬಾರಿಗೂ ಸಹ ಇಟ್ಟಿದ್ದೀನಿ. ಸಾಂಬಾರಿಗೆ ಏನೂ ಇಲ್ಲ, ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಹಸಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ರುಬ್ಬಿರೋ ಮಸಾಲೆನ ಸೇರಿಸ್ಬಿಟ್ಟು ನೆಕ್ಸ್ಟು ನಾವು ಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಬೇಯಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ನಿಜವಾಗ್ಲೂ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ಅದನ್ನೇ ಈಗ ಸಾಂಬಾರು ಕಾಳು ಬೇಯಿಸ್ಕೊಂಡಿದ್ನಲ್ಲ, ಆ ರಸನೂ ನಾನು ಎತ್ತಿಟ್ಕೊಂಡಿದ್ದೆ. ಆ ರಸನೂ ಸಹ ಹಾಕ್ತಾಯಿದ್ದೀನಿ ನಾನು. ಇವಾಗ ರೆಡಿ ಆಯಿತು. ಒಂದು 10 ನಿಮಿಷ ಬೇಯಿಸಿದ್ರಾಯಿತು. ನಾವು ಬಸ್ಸಾರಾಗಲಿ ಉಪ್ಸಾರಾಗಲಿ ನಾವು ಜಾಸ್ತಿ ಟೈಮ್ ಬೇಯಿಸೋದಿಲ್ಲ, ಏನಿಲ್ಲ ಒಂದು ಸ್ವಲ್ಪ ಒಂದು ಕುದಿಯತ್ತವರೆಗೂ ಅಷ್ಟೇ ಬೇಯಿಸೋದು. ತುಂಬಾ ರುಚಿಯಾಗಿರುತ್ತೆ. ಫ್ರೆಂಡ್ಸ್ ನೋಡಿ, ಅಡುಗೆ ಮನೇಲಿ ಜಿರಿ ಹೆಂಗೆ ಹೋಗ್ತಿದೆ ಅಂತ ಅಂದ್ಬಿಟ್ಟು ಇದು ತುಂಬ ಡೇಂಜರು ನೋಡಿ. ನನ್ನ ಕಣ್ಣಿಗೆ ಬಿತ್ತು, ಈಗ ಗೋಡೆ ಮೇಲೆ ಹೋಗ್ತಾ ಇತ್ತು. ನಾನು ಅಡುಗೆ ಮಾಡ್ತಾಯಿದ್ದೆ, ಟೈಮ್ ಬಂದು ಅದೇ 8 ಕಾಲಾಗೈತೆ ನೋಡಿ. ಇದು ಕಡಿದ್ರೆ ಹೆಂಗಿರುತ್ತೆ, ಇದು ಯಾವಾಗ ಬಂತು ಒಳಕ್ಕೆ ಅಂತಲೇ ಗೊತ್ತಿಲ್ಲ. ಮಾತ್ರ ಡೇಂಜರ್ ಇದು. ಕಡಿದ್ರೆ ಒಂದಿನೆಲ್ಲ ನಿದ್ದೆ ಇಲ್ಲ. ನಾನು ಈ ಮನೇಲೇ ತುಂಬ ಸಲ ಕಡಿಸ್ಕೊಂಡಿದ್ದೀನಿ, ಅದನ್ನು ಹಾಗೆ ಬಿಡೋದಕ್ಕಾಗಲ್ಲ. ಅದಕ್ಕೆ ನಾನು ಸಾಯಿಸಾಕ್ತೀನಿ ನೋಡಿ. ಹಿಂಗೇನೆ ಕದ ತೆಗೆದ್ರೆ ಹಿಂಗೆ ಹೊರಗಡೆ ಮನೆಗಳಲ್ಲಿ ಸೀದಾ ಒಳಗಡೆಗೆ ಏನಾದ್ರು ಬರ್ತವೆ. ಇದು ನಾವು ಈಗ ಹಾಕ್ತೀನಿ. ನಾನು ನೋಡಿದ್ದೆ ಒಳ್ಳೇದು ಅನಿಸುತ್ತೆ, ಯಾಕೆಂದರೆ ಅದು ಎಲ್ಲರೂ ಮೂಲೆ ಸೇರ್ಕೊಂಬಿಟ್ಟು ನೈಟ್ ಹೊತ್ತು ಬಂದು ಹಾಸಿಗೆ ಮೇಲೆ ಇಲ್ಲ ಎಲ್ಲರೂ ಬಂದು ಸೇರ್ಕೊಂಬಿಟ್ಟು ಕಚ್ಬಿಟ್ಟು ಹೋಗೋದು.
ನೋಡಿ ಎಷ್ಟೋ ಸಲ ತುಂಬ ಸಲ ಕಚ್ಚಿಸ್ಕೊಂಡಿದ್ದೀನಿ. ಇದೇನಂತಾರೆ ಇದನ್ನು, ಜಿರಿ 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 ಅಂತಾರೆ. ಅದು ನನ್ನ ಕಣ್ಣಿಗೆ ಕಾಣಿಸಿದೆ ಒಳ್ಳೇದಾಯಿತು ಫ್ರೆಂಡ್ಸ್. ಇಲ್ಲ ಅಂದರೆ ಎಲ್ಲರೂ ಯಾವ್ದಾದ್ರು ಮೂಲೆಯಲ್ಲಿ ಹೋಗಿ ಕುತ್ಕೊಂಡು ಅಲ್ಲೇ 2 ಸಲ ಕಚ್ಚಿಸ್ಕೊಂಡಿದ್ದೀನಿ ಮನೆಗೆ ಬಂದಮೇಲೆ. ಅವು ಕಚ್ಬಿಟ್ರೆ, ಈಗ ಕಚ್ಚಿದ್ರೆ ಅದು ಯಾವ ಟೈಮಿಗೆ ಕಚ್ಚಿರ್ತವೆ ಅದೇ ಟೈಮಿಗೆ ಅಂತೆ ಅದ್ರದ್ದು ವಿಷ ಎಳಿಯೋದು. ಅಪ್ಪ ಮೈಯಲ್ಲೆಲ್ಲ ಬೆಂಕಿ ಬೆಂಕಿ ಆಗ್ತಂಗೆ ಆಯ್ತಾ ಇರ್ತದೆ, ಆ ರೀತಿ ಆಗುತ್ತೆ. ಅಡುಗೆ ಮಾಡ್ತಾ ಇದ್ದೆ, ಒಳಗಡೆಗೆ ಹೋಗ್ತಾ ಇದ್ದೆ, ನೋಡಿರೋದು ಕೆಳಗಡೆಯಿಂದ ನನಗೆ ಕಾಣಿಸ್ತಾ ಇರಲಿಲ್ಲ, ಗೋಡೆ ಮೇಲಿತ್ತು. ಹೆಂಗೋ ಸದ್ಯಕ್ಕೆ ಕಾಣಿಸ್ತು. ನೋಡಿ ಈ ಕಡೆ ಸಾಂಬಾರು ಬೇಯ್ತಾ ಇದೆ, ಬಸ್ಸಾರು. ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಕಡೆ ರೈಸು ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಅಲಸಂದೆಕಾಯನ್ನ ಹಾಗೆ ಫ್ರೈ ಮಾಡಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ತೆಂಗಿನ ತುರಿ ಹಾಕ್ಬಿಟ್ಟು ಫ್ರೈ ಮಾಡಿ ಇಟ್ಟಿದ್ದೀನಿ. ಇವಾಗ ಮುದ್ದೆನ ಯಜಮಾನ್ರು ಬಂದಾಗ ಮಾಡ್ತೀನಿ, ಇವಾಗ ಮಾಡೋದಿಲ್ಲ. ಅವ್ರು ಬಂದಾಗ ಒಂದು ಮುದ್ದೆ ಅಲ್ವಾ, ಅವ್ರು ಬಂದಾಗ ಅವ್ರು ಕೈ ಕಾಲು ತೊಳ್ಕೊಂಡು ಒಳಗೆ ಬರೋ ಅಷ್ಟರೊಳಗೆ ಮುದ್ದೆ ರೆಡಿ ಆಗುತ್ತೆ. ಈ ಕಡೆ ಸಾಂಬಾರು ಬೆಂದಾಯಿತು. ಏನೊಂದು 5 ಮಿನಿಟ್ಸಲ್ಲಿ ಮುದ್ದೆ ರೆಡಿ ಆಗಿಬಿಡುತ್ತೆ. ಅವ್ರು ಬಂದು ಗಾಡಿ ನಿಲ್ಲಿಸಿ ಕೈಕಾಲು ತೊಳ್ಕೊಂಡು ಒಳಗೆ ಬರೋ ಅಷ್ಟರೊಳಗೆ ಮುದ್ದೆ ರೆಡಿ ಆಗುತ್ತೆ. ಅವ್ರು ಬಂದಮೇಲೆ ಮಾಡ್ತೀನಿ. ಈಗ ಸಾಂಬಾರು ಒಂದಾಯಿತು, ಅನ್ನ ವಿಶಾಲ್ ಇನ್ನು ಕುಕ್ಕರಲ್ಲಿ ಐತೆ, ಇನ್ನೇನು ವಿಶಾಲ್ ಆಗುತ್ತೆ. ಮುದ್ದೆ ಇನ್ನೊಂದು 1/4 ಗಂಟೆ. ನಮ್ಮ ಮನೆಯವರು 8:15 ಈಗ ಟೈಮು, ಇನ್ನು 8:00ವರೆಗೆ ಬರ್ಬೋದು. ಅವ್ರು ಬಂದಾದಮೇಲೆ ನೆಕ್ಸ್ಟು ಇಲ್ಲ ಮುದ್ದೆ ಮಾಡಲೇಬೇಕು. ರೈಸ್ ಇವತ್ತು ಊಟ ಮಾಡೋದು. ನಾನು 2 ಡೇಸಿಂದ ಮುದ್ದೆ ಮಾಡೇ ಇಲ್ಲ. ನೆನ್ನೆನೂ ಅಷ್ಟೇ, ನೆನ್ನೆನೂ ರೈಸು, ಇವತ್ತು ರೈಸು. ಇವತ್ತು ನೈಟ್ ಮುದ್ದೆ ಮಾಡಲಿಲ್ಲ ಅಂದರೆ ಸುಮ್ಮನೆ ಬೈಸ್ಕೊತೀನಿ. ಅದಕ್ಕೆ ಅವ್ರು ಬಂದಾದ್ಮೇಲೆ ಮುದ್ದೆ ಮಾಡ್ತೀನಿ ನಾನು.